ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಸಂಗೀತ ಶೃಂಗೇರಿ 3ನೇ ಸ್ಥಾನ ಪಡೆದರು. ಹಾಗ್ ನೋಡಿದ್ರೆ ಸಂಗೀತ ಗೆಲ್ತಾರೆ ಅಂತ ಹಲವರು ಭಾವಿಸಿದ್ದರು. ಆದರೆ ಬಿಗ್ ಬಾಸ್ ತಂಡವನ್ನ ಬ್ಲೇಮ್ ಮಾಡಬೇಕು ಅಂತ ಸಂಗೀತಗೆ ಯಾವತ್ತೂ ಅನಿಸಲಿಲ್ಲವಂತೆ. ಬಿಗ್ ಬಾಸ್ ತಂಡ ತುಂಬಾ ಕಾಳಜಿಯಿಂದ ನೋಡಿಕೊಂಡಿದ್ದಾರೆ. ನನಗೆ ಕಣ್ಣಿನ ಸಮಸ್ಯೆ ಆದಾಗ ಕೂಡಲೇ ಬೆಸ್ಟ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದ್ದಾರೆ ಎಂದು ಸಂದರ್ಶನದಲ್ಲಿ ಸಂಗೀತ ಹೇಳಿದ್ದಾರೆ. ಜೊತೆಗೆ ಬಿಗ್ ಬಾಸ್ ಬಗ್ಗೆ ವೀಕ್ಷಕರಿಗೆ ಗೊತ್ತಿಲ್ಲದ ಸತ್ಯವೊಂದನ್ನ ಸಂಗೀತ ಬಾಯ್ಬಿಟ್ಟಿದ್ದಾರೆ. ಮಹಿಳಾ ಸ್ಪರ್ಧಿಗಳ ಉಡುಪುಗಳ ಬಗ್ಗೆ ಬಿಗ್ ಬಾಸ್ ತಂಡ ಕಾಳಜಿ ವಹಿಸುತ್ತಿತ್ತು. ಮಹಿಳಾ ಸ್ಪರ್ಧಿಗಳಿಗೆ ಮುಜುಗರ ಆಗದಂತೆ, ಗೌರವಕ್ಕೆ ಧಕ್ಕೆ ಬಾರದಂತೆ ಬಿಗ್ ಬಾಸ್ ತಂಡ ಜಾಣತನದಿಂದ ನೋಡಿಕೊಳ್ಳುತ್ತಿದ್ದರು. ಕೆಲವೊಮ್ಮೆ ನಾವು ಪಾರ್ಟಿ ವೇರ್ ಉಡುಪುಗಳನ್ನು ಧರಿಸುತ್ತಿದ್ದೆವು. ನೇರವಾಗಿ ನೋಡುವಾಗ ಅದು ನಮಗೆ ಚೆನ್ನಾಗಿ ಕಾಣಿಸುತ್ತದೆ. ಆದರೆ ಕೆಲವು ಬಾರಿ ಕ್ಯಾಮೆರಾಗಳು ಮೇಲಿರುತ್ತವೆ. ಅದನ್ನ TRP ಮಾಡಿಕೊಳ್ಳುವ ಮನಸ್ಥಿತಿ ಇದ್ದರೆ ಮಾಡಿಕೊಳ್ಳಬಹುದಿತ್ತು. ಆದರೆ ಹಾಗೆ ಮಾಡಿಲ್ಲ ಎಂದು ಸಂದರ್ಶನಗಳಲ್ಲಿ ಸಂಗೀತ ತಿಳಿಸಿದ್ದಾರೆ. ನಮ್ಮನ್ನ ಕನ್ಫೆಷನ್ ರೂಮ್ ಒಳಗೆ ಕರೆದು ಅಲ್ಲಿ ಲೆಟರ್ ಇಟ್ಟಿರುತ್ತಿದ್ದರು. ಅವರು ಅನೌನ್ಸ್ ಮಾಡ್ತಿರ್ಲಿಲ್ಲ. ಪತ್ರವನ್ನ ನಮಗೆ ಓದೋಕೆ ಕೊಡುತ್ತಿದ್ದರು. ಪತ್ರದಲ್ಲಿ ಬಟ್ಟೆಗಳನ್ನ ಸರಿಯಾಗಿ ತೊಟ್ಟುಕೊಳ್ಳಿ, ಬೇರೆ ಬೇರೆ ಕ್ಯಾಮೆರಾಗಳಿಂದ ಸರಿಯಾಗಿ ಕಾಣಿಸೋದಿಲ್ಲ, ರಿವೀಲಿಂಗ್ ಬಟ್ಟೆಗಳನ್ನ ಅವಾಯ್ಡ್ ಮಾಡಿ ಅಂತಲೇ ಬರೆದಿದ್ದರು ಎಂದು ಸಂದರ್ಶನದಲ್ಲಿ ಸಂಗೀತ ಬಾಯ್ಬಿಟ್ಟಿದ್ದಾರೆ. ಇದನ್ನೆಲ್ಲ ಟೆಲಿಕಾಸ್ಟ್ ಮಾಡಿಲ್ಲ. ಅದಕ್ಕೆ ನಾನು ಬಾಯ್ಬಿಟ್ಟು ಹೇಳ್ತಿದ್ದೇನೆ. ಇದರಲ್ಲಿ ಬಿಗ್ ಬಾಸ್ ತಂಡದ ಕಾಳಜಿ ಅರ್ಥ ಆಯ್ತು. ಅವರು ನಮ್ಮನ್ನ ಫ್ಯಾಮಿಲಿಯಾಗೆ ಟ್ರೀಟ್ ಮಾಡಿದ್ದರು ಎಂದಿದ್ದಾರೆ ಸಂಗೀತ. ನಮ್ಮ ತಪ್ಪಿನಿಂದ ನಾವು ರೇಷನ್ ಕಳೆದುಕೊಂಡಾಗ ಆನಂತರ ಅವರೇ ಏನಾದರೂ ಟಾಸ್ಕ್ ಆಯೋಜನೆ ಮಾಡುತ್ತಿದ್ದರು. ನಮಗೆ ಊಟ ಸಿಗುತ್ತಿತ್ತು. ನಮ್ಮ ಸ್ಟ್ರಗಲ್ ನೋಡಿ ಕನ್ಸರ್ನ್ ತೋರುತ್ತಿದ್ದರು ಅಂತಲೂ ಸಂಗೀತ ಹೇಳಿದ್ದಾರೆ. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿರುವುದಕ್ಕೆ ಖುಷಿ ಇದೆ ಎಂದಿದ್ದಾರೆ ಸಂಗೀತ ಶೃಂಗೇರಿ. ಬಿಗ್ ಬಾಸ್ ಕನ್ನಡ 10 ಮುಗಿದ ಬಳಿಕ ಬೆಂಗಳೂರು, ಮೈಸೂರು, ಹೊಸಪೇಟೆ ಮುಂತಾದ ಕಡೆ ಅಭಿಮಾನಿಗಳನ್ನ ಸಂಗೀತ ಭೇಟಿ ಮಾಡಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.